ಸೀರೆಗೆ ಕ್ರೋಶ ಹಾಕ್ತಾಯಿದ್ದೀನಿ. 6 ಎಳೆ ಹಸಿರು ದಾರ ತೊಗೊಂಡಿದ್ದೀನಿ. ಈ ಕ್ರೋಶ ಸೂಜಿಯಿಂದ ಬಟ್ಟೆಗೆ ಹಾಕಿ ದಾರಾನ ಹೊರಗೆ ತಂದು ಒಂದು ಲಾಕ್ ಮಾಡ್ತೀನಿ. ಪುನಃ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಆಮೇಲೆ 5 ಚೈನ್ ಹಾಕ್ಕೋತೀನಿ. 2 3 4 5 ಚೈನ್ ಹಾಕ್ಕೊಂಡು ಸೂಜಿ ಬಟ್ಟೆ ನೇರಕ್ಕೆ ಇಟ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿ ಬಟ್ಟೆ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ. ದಾರಾನ ಹೊರಗೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಪುನಃ 3 ಚೈನ್ ಹಾಕ್ಕೋತೀನಿ. ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ದಾರಾನ ಹೊರಗೆ ತಂದು ಬಟ್ಟೆಯಿಂದ ಲಾಕ್ ಮಾಡ್ತೀನಿ. ದಾರಾನ ಸ್ವಲ್ಪ ಮೇಲೆ ಎಳ್ಕೊತೀನಿ. ಎಳ್ಕೊಂಡು ಸ್ವಲ್ಪ ಉದ್ದ ಇರೋ ಮಣಿನ ತೊಗೊಂಡಿದ್ದೀನಿ. ರೌಂಡ್ ಆಗಿಲ್ಲ, ಇದು ಸ್ವಲ್ಪ ಉದ್ದ ಇದೆ ಮಣಿ. ಇದನ್ನು ಹಾಕ್ತೀನಿ ಇದರಲ್ಲಿ. ಇದು 2 ಕಲರಲ್ಲಿ ನಾನು ಕ್ರೋಶ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಲಾಕ್ ಮಾಡಿ ಮಣಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇದು ಸಿಲ್ಕ್ ದಾರ. ಪುನಃ 3 ಚೈನ್ 2 3 ಚೈನ್ ಹಾಕಿ ಕ್ರೋಶ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ದಾರ ಅದರೊಳಗಡೆಯಿಂದ ಹೊರಗೆ ತರ್ತೀನಿ. ತಂದು ಪುನಃ 5 ಚೈನು ಕುಚ್ಚು ಕಟ್ಟೋಕ್ಕೆ. ಇದು ಮೊದಲನೇ ಲೈನು. ಫಸ್ಟು 5 ಹಾಕಿರೋದು ಕುಚ್ಚು ಕಟ್ಟೋಕ್ಕೆ. ಈಗ ಪುನಃ 5 ಚೈನು ಕುಚ್ಚು ಕಟ್ಟೋಕ್ಕೆ. ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮಾಡಿ ಪುನಃ 3 ಚೈನ್ನ ಲಾಕ್ ಮಾಡಿ ಬಟ್ಟೆಯಲ್ಲಿ ಸೂಜಿಯಿಂದ ದಾರಾನ ಹೊರಗೆ ತಂದು ದಾರಾನ ಮೇಲೆ ತರ್ತೀನಿ. ಮೇಲೆ ತಂದು ಇನ್ನೊಂದು ಮಣಿ ಹಾಕ್ತೀನಿ. ಹಾಕಿ ಅದನ್ನು ಲಾಕ್ ಮಾಡ್ತೀನಿ. ಬಟ್ಟೆಯಲ್ಲಿ 6 ಎಳೆ ದಾರನೂ ಸೂಜಿಯಿಂದ ಹೊರಗೆ ಎಳೆದು ಇದು ದಾರ ತುಂಬ ತೆಳು ಇರುತ್ತೆ. ಅದರಿಂದ 6 ಎಳೆನೂ ಒಟ್ಟಿಗೆ ಎಳಿಬೇಕು. ಒಟ್ಟಿಗೆ ಎಳೆದು ಲಾಕ್ ಮಾಡಬೇಕು. ಇಲ್ಲಾಂದರೆ ಒಂದೊಂದು ದಾರ ಸ್ವಲ್ಪ ಲೂಸ್ ಆಗುತ್ತೆ. ಪುನಃ ಸರಿ ಮಾಡ್ಕೋಬೇಕಾಗುತ್ತೆ. ಹಾಕಿ ಪುನಃ 3 ಚೈನ್ ಹಾಕ್ತೀನಿ. 1 2 3 ಎಲ್ಲಿ ಬರುತ್ತೋ ಅಲ್ಲಿಗೆ ಬಟ್ಟೆ ಒಳಗೆ ಹಾಕಿ ಸೂಜಿನ ಹೊರಗೆ ತಂದು ಲಾಕ್ ಮಾಡಿದ್ದೀನಿ. ಪುನಃ 5 ಚೈನ್ 1 2 3 4 5 ಕುಚ್ಚು ಕಟ್ಟೋಕ್ಕೆ. ಅದೆಲ್ಲಿ ಬರುತ್ತೋ ಅಲ್ಲಿಗೆ
ಲಾಕ್ ಮಾಡಿ ದಾರಾನ ಹೊರಗೆ ತಂದು ಎರಡರಲ್ಲಿ ಒಂದು ಮಾಡ್ತೀನಿ ಬಟ್ಟೆ ಒಳಗೆ. ಪುನಃ ಈಗ 3 ಚೈನ್. ಇದು ಹಸಿರು ದಾರ ತೊಗೊಂಡಿದ್ದೀನಿ. ಸೀರೆ 2 ಕಲರ್ ಇದೆ. ಪುನಃ ದಾರ ಮೇಲೆ ತಂದು ಇನ್ನೊಂದು ಮಣಿ ಹಾಕ್ತೀನಿ. ಆರು ಎಳೆನೂ ಬರೋ ಹಾಗೆ ಎಳಿಬೇಕು. ಇದು ಅಲ್ಲಿ ಒಂದು ಲಾಕ್ ಮಾಡಿ ಬಟ್ಟೆ ಒಳಗೆ ಸೂಜಿ ಹಾಕಿ ದಾರ ಹತ್ರದ್ದು 2 ಲೂಪಲ್ಲೂ ದಾರ ಹಾಕ್ತೀನಿ. ಒಂದು ನಾಟ್. ಪುನಃ 3 ಚೈನ್. ಪುನಃ 3 ಚೈನ್ನ ಬಟ್ಟೆಲಿ ಹಾಕಿ ಲಾಕ್ ಮಾಡ್ತೀನಿ. ಪುನಃ 5 ಚೈನ್ ಹಾಕ್ತೀನಿ. ಐದು ಚೈನ್ ಹಾಕಿ ಬಟ್ಟೆಯಲ್ಲಿ ಲಾಕ್ ಮಾಡಿ ಅದೆರಡಕ್ಕೆ ಒಂದು ಮಾಡಿ. ಈಗ ನಿಮಗೆ ನೆಕ್ಸ್ಟ್ ಲೈನ್ ತೋರ್ಸೋಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ಬಟ್ಟೆ ಪಿನ್ ಹಾಕಿರ್ತೀನಿ. ಏನಕ್ಕಂದರೆ ಅದು ಬಟ್ಟೆ ಪಿನ್ ಹಾಕಿಲ್ಲ ಅಂದರೆ ಬಿಚ್ಚೋಗುತ್ತೆ. ಅದು ನಾಟ್ ಹಾಕಿ ಗಂಟು ಹಾಕಿಬಿಟ್ರೆ ಮಾತ್ರ ಅದು ಕುತ್ಕೊಳ್ಳೋದು. ಅದಕ್ಕೆ ಒಂದು ಬಟ್ಟೆ ಪಿನ್ ಹಾಕಿ ಬಿಟ್ಟಿರ್ತೀನಿ. ಪುನಃ ಕಂಟಿನ್ಯೂ ಮಾಡಬೇಕಾದ್ರೆ ಆ ಪಿನ್ ತೆಗಿತೀನಿ. ಈಗ ಇನ್ನೊಂದು 6 ಎಳೆ ದಾರ ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ, ಗುಲಾಬಿ ಬಣ್ಣ. ಅದರಲ್ಲೇ ಸ್ಟಾರ್ಟಿಂಗಲ್ಲಿ ಪುನಃ ಬಟ್ಟೆ ಒಳಗಡೆಯಿಂದ ಹೊರಗೆ ತಂದು ಲಾಕ್ ಮಾಡ್ತೀನಿ. ಮಾಡಿ 5 ಚೈನ್ 2 3 4 5 ಚೈನ್ ಹಾಕಿ 5 ಚೈನ್ ಮೇಲೆ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ದಾರ ಕೆಳಗಡೆಯಿಂದ ತರ್ತೀನಿ. ತಂದು ಸುಮ್ಮನೆ ಲಾಕ್ ಮಾಡ್ತೀನಿ. ಪಕ್ಕದ 3 ಚೈನಲ್ಲೀಗ ಚೈನ್ ಕೆಳಗಡೆ ದಾರ ತಂದು ಒಂದು ಲಾಕು. ಪುನಃ ಚೈನ್ ಕೆಳಗಡೆನೇ ಇನ್ನೊಂದು 2 ಸಲ ಕ್ರೋಶಾ ಹಾಕ್ತೀನಿ. ಹಾಕೀಗ ಸೂಜಿ ಮೇಲೆ ಒಂದು ದಾರ ತೊಗೋತೀನಿ. ಈ ಮಣಿ ಹಿಂದೆ 6 ಎಳೆ ದಾರ ಇರುತ್ತೆ. ನಾವು ಕ್ರೋಶಾ ಹಾಕಿರ್ತೀವಲ್ಲ, ಆ ಮಣಿ ಹಿಂದೆ 6 ಎಳೆ ದಾರ ಹಸಿರು ಕಲರ್ದು ಇರುತ್ತೆ. ಅದ್ರ ಒಳಗಡೆಯಿಂದ ಕ್ರೋಶಾನ ಹೊರಗೆ ತಂದು 2ರಲ್ಲಿ ಒಂದು ಮಾಡ್ತೀನಿ. ಪುನಃ 2 ಇರುತ್ತಲ್ಲ ಅದರಲ್ಲೂ ಒಂದು ಮಾಡ್ತೀನಿ. ಇದು ಡಬಲ್ ಕ್ರೋಶಾ. ಪುನಃ ಹಾಗೆ ಆ ಮಣಿ ಹಿಂದೆ ಇರೋ ದಾರ 6 ದಾರದ ಕೆಳಗಡೆಯಿಂದ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು. ಇದು ಒಂದು ಸಲ ಎಳೆದಾಗಲೇ 6 ಎಳೆ ಅದು ದಾರ ಹೊರಗೆ ಬಂದಿರ್ತದೆ. ಫಸ್ಟ್ ಎತ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಆಮೇಲೆ ಏನಿಲ್ಲ. ಆಮೇಲೆ ಅದು 6 ಎಳೆ ಮೇಲೆ ಬಂದ್ಬಿಡ್ತದೆ. ಆರಾಮಾಗಿ ಡಬಲ್ ಕ್ರೋಶಾನ ಹಾಕ್ಕೊಂಡು ಹೋಗ್ಬೋದು. ಈಗ ನಾನಿದು ಫ್ಲವರ್ ಥರ ಬರೋಕ್ಕೆ ಈ ಮಣಿ ಮೇಲೆ ಇಲ್ಲಿಂದ ಅದ್ರ ಪಕ್ಕದ ತನಕ ಬರೋಕ್ಕೆ 12 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ತಂದು ಹಸಿರು ದಾರದಿಂದ ಕೆಳಗಡೆಯಿಂದ ತಗೊಂಡು 2ರಲ್ಲಿ ಒಂದು ಡಬಲ್ ಕ್ರೋಶಾ. ಪುನಃ ಸೂಜಿ ಮೇಲೆ ದಾರ ಕೆಳಗಡೆಯಿಂದ ದಾರ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು. ಪೂರ 12 ಸಲ ಹಾಕ್ತೀನಿ. ಮಧ್ಯ ಏನು ಪುನಃ ಮಣಿ ಏನು ತೊಗೊಂಡಿಲ್ಲ ನಾನು, ಒಂದೇ ಮಣಿ ಸಾಕು ಅಂತ. 5 ಹಾಕಿದ್ದೀನಲ್ಲ ಚೈನು, ಅಲ್ಲಿ ಒಂದೊಂದು ಕುಚ್ಚು ಕಟ್ತೀನಿ.